ಯಾವ ರೀತಿ ನಾವು ತಗೊಂಡೋಗ್ಬೇಕು ಅನ್ನೋದು ನಮಗೆ ಪಕ್ಷಕ್ಕೆ ಗೊತ್ತಿದೆ. ಭಾರತೀಯ ಜನತಾ ಪಕ್ಷ ಇದನ್ನು ಹೇಗೆ ತಗೊಂಡೋಗ್ಬೇಕು ಅವರು. ಇದೇ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಜನಾರ್ದನ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರೇ ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ. ಆಗ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ರು ನಾಗೇಂದ್ರ ಅವರನ್ನ. ಬಟ್ ಡಿಕೆಶಿ ಅವರು ಯಾಕೆ ಇವರನ್ನ ತೆಗೆದುಕೊಂಡ್ರು? 187 ಅಲ್ಲ 87 ಕೋಟಿ ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡಿದ್ರು ಸಿದ್ದರಾಮಯ್ಯನವರು. ಅದೇ ಕಾರಣದಿಂದ ಅಂದು ಸಂಪುಟದಿಂದ ತೆಗೆದಿದ್ರು. ಈಗ ಮತ್ತೆ ಯಾಕೆ ಸಿಎಂ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ? ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಸಿದ್ದರಾಮಯ್ಯನವರು ಇದ್ದಾಗ ಸಂಪುಟದಿಂದ ಇವರನ್ನ ತೆಗೆದು ಹಾಕಲಾಗಿತ್ತು. 187 ಕೋಟಿ ಅಲ್ಲ 87 ಕೋಟಿ ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ರು. ಬಟ್ ಇವಾಗ ಯಾಕೆ ಡಿಕೆಶಿ ಅವರನ್ನ ಸೇರಿಸಿಕೊಂಡಿದ್ದಾರೆ ಗೊತ್ತಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಬೊಕ್ಕಸಕ್ಕೆ ನೇರವಾಗಿ ಕೈ ಹಾಕಿ ಲೂಟಿ ಮಾಡಿರುವಂಥ ಪ್ರಕರಣ ಇದಾಗಿರೋ ಕಾರಣ ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸೆಂಬ್ಲಿ ಸಾಕ್ಷಿಯಾಗಿ ವಿಧಾನಸಭೆಯಲ್ಲೇ ನೀವು ಹೇಳ್ತಾ ಇರೋದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ ಅಂತೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರಲ್ಲ, ಇಷ್ಟದ್ರೊಳಗಡೆ ಏನು ಬದಲಾವಣೆ ಆಗಿದೆ ಅಂತೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣನೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಅವರಿಗೆ ಹೊಟ್ಟೆ ಕಿಚ್ಚು ಬಂದಿದೆ ಅಂತೇಳಿ.